ನಾವು ಇವತ್ತ ಇನ್ನೊಂದು ಮನಿ ನೋಡಕ್ ಬಂದೇವ್ ನಮ್ ಫ್ರೆಂಡ್ಸಿಗಂತ. 4,03,75,000 ಆಗುತ್ತೆ. ಕಿಚನ್ ಇದೆ. ಕಿಚನ್ ಅಲ್ಲಿ ವುಡನ್ ಕ್ಯಾಬಿನೆಟ್ಸ್ ಚೆನ್ನಾಗಿದೆ, ನನ್ಗೆ ಇಷ್ಟ ಆಯ್ತು. ಏನೋ ಇದೆ, ಏನಂತ ಗೊತ್ತಿಲ್ಲ, ಸ್ವಲ್ಪ ಸ್ಕೇರಿ ಆಗಿದೆ. ನಾವು ಹೋಗಲ್ಲ ಇವಾಗ ಒಳಗೆ. ಹಸಿವದು ಆಗಿದ್ರೆ ತಳಗ ಅಡಿಗೆ ಮಾಡೋರಿಗೆ ಇಲ್ಲಿಂದ ಹೋದ್ರೆ ಹೇಳ್ಬೋದು. ಹಲೋ, ವೆಲ್ಕಮ್ ಟು ಚಂದನ ಅಂಡ್ ಸಂತೋಷ್ ಯೂಟ್ಯೂಬ್ ಚಾನೆಲ್. ನಾವು ಇವತ್ತ ಇನ್ನೊಂದು ಮನಿ ನೋಡಕ್ ಬಂದೇವ್ ನಮ್ ಫ್ರೆಂಡ್ಸಿಗಂತ. ಇದ್ರದ ವ್ಯಾಲ್ಯೂ $475,000. ಅದ ಇಂಡಿಯನ್ ರುಪೀಸ್ ಆಗೈತೈತ. 4,03,75,000 ಆಗುತ್ತೆ. ನಮ್ಗೆ ಪ್ರೀವಿಯಸ್ ಹೋಮ್ ಟೂರ್ ಅಲ್ಲಿ ನಮ್ಗೆ ಮರ್ತೋಗ್ಬಿಟ್ಟಿತ್ತು ಕಾಸ್ಟ್ ಹೇಳೋದನ್ನ, ಯಾಕಂದ್ರೆ ನಮ್ಗೆ ಐಡಿಯಾ ಇರ್ಲಿಲ್ಲ ವಿಡಿಯೋ ಮಾಡ್ತೀವಿ ಅಂತ. ಅಲ್ಲಿ ಹೋದ್ಮೇಲೆ ಹಂಗೆ ಸ್ಟಾರ್ಟ್ ಮಾಡಿದ್ವಿ ರ್ಯಾಂಡಮ್ ಆಗಿ. ಅದಕ್ಕೆ ಇವತ್ತು ಫಸ್ಟ್ ಡೇ ಪ್ರೈಸ್ ಹೇಳ್ತಾ ಇದೀವಿ. ಸೊ ಮನಿ ಹೆಂಗೈತ್ ನೋಡು ಬರ್ರಿ. ಇಲ್ಲಿ ಹಿಂಗ ತಳಗ ಹೋಗೈತಿ. ಇದು ಹುಷಾರು. ನಮ್ ಫ್ರೆಂಡ್ಸ್ ಏನಿ ಮನಿ ತಗೊಳ್ಳೋದಿಲ್ಲ, ಯಾಕಂದ್ರೆ ಕಾಸ್ಟ್ಲಿ ಐತಿ. ಅಂದ್ರು ಮನಿ ಚಲೋ ಅನಸ್ತಂತ ಹೇಳಿ ನೋಡಕ್ ಬಂದಿವಿ. ಹಂಗೆ ಹೆಂಗೆ ಹೇಳ್ತೀಯ? ಆ ಕಡೆ ತೋರ್ಸು ಒಂದ್ಸತಿ ಅಮ್ಮ. ಆ ಕಡೆ ಎಲ್ಲ ಚೆನ್ನಾಗಿದೆ. ಇದು ಪೂರಾ ಪ್ರಾಪರ್ಟಿ ಸೇಲಿಗೆ ಐತಿ. ಯಾರಿಗಾರ ಬೇಕಂತ ಹೇಳ್ರಿ. ನಮ್ದೊಂದ್ ಸ್ವಲ್ಪ ಕಮಿಷನ್ ಕೊಟ್ರೆ ಮನಿ ಎಲ್ಲ ಅನ್ನೋದು ಹೇಳ್ತೇವಂತ. ಇದು ಎಂಟ್ರೆನ್ಸ್. ಬನ್ನಿ ಒಳಗಡೆ ನೋಡೋಣ. ಇದು ಮೇನ್ ಡೋರ್. ಇಲ್ಲಿಂದ ಎಂಟರ್ ಆದ್ರೆ ಇಲ್ಲಿ ಡೈನಿಂಗ್ ಸ್ಪೇಸ್ ಇದೆ. ಹಂಗೆ ಇಲ್ಲಿ ಒಳಗಡೆ ಬಂದ್ರೆ ಕಿಚನ್ ಇದೆ. ಕಿಚನ್ ಅಲ್ಲಿ ವುಡನ್ ಕ್ಯಾಬಿನೆಟ್ಸ್ ಚೆನ್ನಾಗಿದೆ, ನನ್ಗೆ ಇಷ್ಟ ಆಯ್ತು. ಈ ಕಡೆ ಡಿಶ್ ವಾಷರ್ ಇದೆ. ಇಲ್ಲಿ ಅಗೈನ್ ಎಲೆಕ್ಟ್ರಿಕ್ ಸ್ಟವ್ ಇದೆ. ಆಮೇಲೆ ಕ್ಯಾಬಿನೆಟ್ಸ್ ಎಲ್ಲ ಚೆನ್ನಾಗಿದೆ. ಅಂಡ್ ಫ್ರಿಡ್ಜ್ ಇದೆ ಇಲ್ಲಿ. ಬಾಳ ಚಲೋ ಐತಿ. ಇಲ್ಲೇನ್ರ ಬಂದ್ರ ಮತ್ತ ನಾನಾ ಅಡಿಗೆ ಮಾಡ್ಬೇಕು, ನೀರೇನು ಮಾಡಂಗಿಲ್ಲ, ಬೇಡ್ಬಿಡ್ರಿ. ಇದಂಗಲ್ಲ ನೋಡ್ತಾ ಇರೋದು. ಅಂದ್ರು ನೀವ್ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಕೇಳತೈತಿ ನಡಿ. ಇಲ್ಲಿ ಫ್ರಿಡ್ಜ್ ಇದೆ. ಅದಾದ್ಮೇಲೆ ಈ ಕಡೆ ತೋರ್ಸೋಣ. ಈ ಕಡೆ ಲಿವಿಂಗ್ ಸ್ಪೇಸ್ ಇದೆ, ಹಾಲು. ಇಲ್ಲಿ ಫೈರ್ ಪ್ಲೇಸ್ ಇದೆ. ಆಮೇಲೆ ಫ್ಯಾನ್ ಇದೆ. ಆಮೇಲೆ ಸೀಲಿಂಗ್ ಇದೆ ಇಲ್ಲಿ ಐತಿ. ಇಲ್ಲಿ ತುಂಬಾ ಸ್ಪೇಸ್ ಇದೆ, ಶೆಲ್ಫ್ಸ್ ಇದೆ. ಜನರಲಿ ಇಲ್ಲಿ ಸ್ಟೋರೇಜ್ ಏನು ಇಟ್ಟಿರೋದೇ ಇಲ್ಲ. ಇದು ಯಾರೋ ಇಂಡಿಯನ್ಸ್ ಮಾಡ್ಸಾರ, ಶೋಕೇಸ್ ಏರಿಯಾ ಇಟ್ಟಾರ. ಒಟ್ನಲ್ಲಿ ಚೆನ್ನಾಗಿದೆ ಇದು. ಅದೇ ಮೇನ್ ಎಂಟ್ರೆನ್ಸ್ ಇಲ್ಲಿ ಅಲ್ಲಿ ಫಿನಿಶ್ ಮಾಡೋಣ. ಇಲ್ಲಿ ಮೇಲೆ ಹೋಗೋದಿದೆ ಎಂಟ್ರೆನ್ಸ್. ಈಗ ಇಲ್ಲಿ ಕಿಚನ್ ಎಲ್ಲಾರು ಇಲ್ಲಿ ಅಲ್ಲ, ಅಲ್ಲಿ ತಳ ಗರಾಜ್ ಐತಿ. ಇಲ್ಲಿ ಏನಿದು? ಜಸ್ಟ್ ಸ್ಟೋರೇಜ್, ಎಕ್ಸ್ಟ್ರಾ ಸ್ಟೋರೇಜ್ ಸ್ಪೇಸ್ ಇದು. ಇಲ್ಲಿ ಕೆಳಗಡೆ ಗರಾಜ್ ಇದೆ. ಅಲ್ಲಿ ನಾವು ಫಸ್ಟ್ ತೋರಿಸಿದ್ವಲ್ಲ, ಅಲ್ಲಿಂದ ಇದೆ ಎಂಟ್ರೆನ್ಸ್ ಗರಾಜ್ಗೆ. ಇದು ಸ್ಟೋರೇಜ್ ಸ್ಪೇಸು. ಆಮೇಲೆ ಇಲ್ಲಿ ಲಾಂಡ್ರಿ ರೂಮ್. ಲೈಟ್ ಆನ್. ಇಲ್ಲ ಲೈಟ್. ಓಕೆ, ಇದು ಲಾಂಡ್ರಿ ರೂಮ್ ಐತಿ. ಇಲ್ಲಿ ಅರಿವಿ ಹಾಕೊಳಕ್ ವಾಷಿಂಗ್ ಮಿಷಿನ್ ಡ್ರೈಯರ್ ಇಡ್ತಾರೆ ಇಲ್ಲಿ. ಆಮೇಲೆ ಬರ್ರಿ, ಇಲ್ಲೊಂದು ಬೆಡ್ರೂಮ್ ಐತಿ. ಇದು ಮಾಸ್ಟರ್ ಬೆಡ್ರೂಮ್ ವಿತ್ ಮಾಸ್ಟರ್ ಬಾತ್. ಇಲ್ಲಿ ಬಾತ್ ಟಬ್ ಇದೆ. ಇಲ್ಲಿ ಸ್ಟ್ಯಾಂಡಿಂಗ್ ಶವರು, ಟಾಯ್ಲೆಟ್ ಚೆನ್ನಾಗಿದೆ. ವಾಶ್ರೂಮ್. ಈ ಮಿರರ್ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ 2 ಬೇಸಿನ್ ಇದೆ, ವಾಶ್ ಬೇಸಿನ್. ಇಲ್ಲಿ ವಾಶ್ರೂಮ್ ಇಂದ ಈಚೆ ಬಂದ್ರೆ ಇಲ್ಲಿ ವಾಕ್ ಇನ್ ಕ್ಲಾಸೆಟ್ ಐತಿ. ಇದಾಗೇನ್ ಯಾರು ಇಂಡಿಯನ್ಸ್ ಮಾಡ್ಸಾರ ಅನ್ಲಿಕ್ಕೆ ಪ್ರೂಫ್. ಶೆಲ್ಫ್ಸ್ ಅದಾವ. ತುಂಬಾ ಚೆನ್ನಾಗಿದೆ. ಇಲ್ಲಿ ಹಿಂಗ ಇರಂಗಿಲ್ಲ, ಇಲ್ಲಿ ಬರೇ ಒಂದು ಹ್ಯಾಂಗರ್ ಬಿಟ್ಟಿರ್ತಾರ ಅಷ್ಟೇ. ಹೌದು, ನಮ್ಮ ಮನೆಯಲ್ಲಿ ಜಸ್ಟ್ ಹಿಂಗೆ ಒಂದೇ ಒಂದ್ ಶೆಲ್ಫ್ ಇದೆ, ನಮ್ಗೆ ಸಾಲದೇ ಇಲ್ಲ. ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಬಾ ನೆಕ್ಸ್ಟ್ ಹಿಂದೆ ಹೋಗೋಣ ಸನ್ ರೂಮ್ಗೆ. ಇಲ್ಲಿ ಸನ್ ರೂಮ್ ಐತಿ. ಸನ್ ರೂಮ್ ಇದೆ, ತುಂಬಾ ಚೆನ್ನಾಗಿದೆ. ವ್ಯೂ ಒಂಥರ ರೆಸಾರ್ಟ್ ಅಲ್ಲಿ ಇರೋ ತರ ಇದೆ ಅಲ್ವಾ? ಸನ್ ರೂಮ್ ಚಲೋ ಐತಿ. ನಾಯಿಗೆ ಅದು ಇದ್ರ ಮನ್ಯಾಗ ಬಿಡಾಕ. ಇಲ್ಲಿಂದ ಬ್ಯಾಕ್ ಯಾರ್ಡ್ ಹೋದ್ರೆ ಓಪನ್ ಹಿಡ್ಕೊಂಡಿದೆ, ಕ್ಲೋಸ್ ಆದ್ರೆ ಹೊರಗಡೆ ಓಪನ್ ಆಗ್ತದೆ. ಇದು ಬ್ಯಾಕ್ ಯಾರ್ಡ್ ಐತಿ. ಇಲ್ಲೊಂದು ಹಂಗ ನಡ್ಕೊಂಡ್ ಬರಕ್ ಬ್ಯಾಕ್ ಇನ್ ಎಂಟ್ರೆನ್ಸ್ ಐತಿ. ಇದು ಗರಾಜ್ ಪಕ್ಕ ಬರುತ್ತೆ ಅಲ್ವಾ? ಇದು ಇಲ್ಲಿಂದ ಎಂಟ್ರೆನ್ಸ್.
ಇಲ್ಲಿ ಸುಮ್ಮನೆ ಹಿಂಗೆ ಸ್ಪೇಸ್ ಇದೆ, ಚೆನ್ನಾಗಿದೆ ಪಾರ್ಟಿ ಗೀಟಿ ಮಾಡೋದಾದ್ರೆ, ಲೈಕ್ ಬರ್ಡೇ ಪಾರ್ಟಿ ಎಲ್ಲ. ಅಲ್ಲಿ ಬಾನ್ ಫೈರ್ ಅದು ಹಾಕಕ ಎಲ್ಲ ಐತಿ. ಅಲ್ಲಿ ಯಾರನ್ನಾರ ಕಿಡ್ನಾಪ್ ಮಾಡಿದ್ರೆ ಇಟ್ಕೊಳಕ್ ಅದು ಐತಿ. ಅಲ್ಲಿ ಏನೋ ಮೇ ಬಿ ಸ್ಟೋರೇಜ್ ಯಾರನ್ನಾರ ಕಿಡ್ನಾಪ್ ಮಾಡಿದ್ರೆ ಇಡಕ ಅದು ನಂಗೆ ಗೊತ್ತಿತ್ತು. ಟ್ರೀ ಹೌಸ್ ತರ ಇದೆ, ಅದು ಚೆನ್ನಾಗಿದೆ. ತುಂಬಾ ದೊಡ್ಡದಾಗಿದೆ ಬ್ಯಾಕ್ ಯಾರ್ಡ್ ಆಕ್ಚುಲಿ. ನಾವು ಇದುವರೆಗೂ ತುಳಸಿ ಕಟ್ಟೆ ಐತಿ. ಇದು ನಾವು ಇಂಡಿಯನ್ಸ್ ನಾವು ಬಂದ್ರೆ ತುಳಸಿ ಕಟ್ಟೆ ಮಾಡ್ಕೋಬಹುದಿದ್ನ. ಇಲ್ಲೂ ಏನೋ ಇದೆ ಕಣೋ. ಅದು ಇದ್ರದ ಇದೆ ಪ್ರಾಪರ್ಟಿ ಇದೆ. ಎಂಟ್ರೆನ್ಸ್ ಇದೆಯಲ್ಲ. ಸೊ ಇಬ್ಬರನ್ನ ಕಿಡ್ನಾಪ್ ಮಾಡಿದ್ರೆ ಒಬ್ಬರನ್ನ ಆ ಕಡೆ ಇಡೋದು, ಒಬ್ಬರನ್ನ ಈ ಕಡೆ ಇಡೋದು. ಸುಮ್ಮನೆ ಇರೋ, ಯಾರ ಕೇಳಿಸ್ಕೊಂಡ್ರೆ. ಇಲ್ಲಿ ಏನೋ ಇದೆ, ಏನಂತ ಗೊತ್ತಿಲ್ಲ. ಸ್ವಲ್ಪ ಕೇಳಿ ಆಗಿದೆ, ನಾವು ಹೋಗಲ್ಲ ಇವಾಗ. ಹೊರಗಡೆ ಹೋಗೋಣ ಇವಾಗ, ಮೇಲ್ಗಡೆ ಹೋಗೋಣ. ಈಗ ನೆಕ್ಸ್ಟ್ ನಾವು ಹಾಲ್ದಿಂದ ಮ್ಯಾಲ ಹೋಗೋಣಂತ. ಮ್ಯಾಲ ಏನದಾವ ನೋಡೋಣ ಬರ್ರಿ. ಹಿಂಗ್ ಮ್ಯಾಲ ಬಂದ ಕೂಡಲೇ ಇಲ್ಲಿ ಮ್ಯಾಲಿಂದ ಹಸಿವದು ಆಗಿದ್ರೆ ತಳಗ ಅಡಿಗೆ ಮಾಡೋರಿಗೆ ಇಲ್ಲಿಂದ ಹೋದ್ರೆ ಹೇಳ್ಬೋದು, ಅಡಿಗೆ ಮಾಡ್ರಿ ಅಂತ. ನಿಮ್ ಕಡೆ 4 ಕೋಟಿ ಇದ್ರೆ ಹೇಳ್ರಿ, ನಾವು ರೆಫರ್ ಮಾಡ್ತೀವಿ, ಕಮಿಷನ್ ತಗೊಳಂಗಿಲ್ಲ. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಔಟ್ ಆಫ್ ಬಜೆಟ್ ಐತೆ ಸ್ವಲ್ಪ. ಸೊ ಬೇರೆ ಯಾರಿಗಾರ ಬೇಕಂದ್ರೆ ಹೇಳ್ರಿ, ಕೊಡ್ಸೋಣ. ಇದಾಗಿತ್ತು ಹೋಮ್ ಟೂರ್. ಕೆಳಗಡೆ 1 ಮಾಸ್ಟರ್ ಬೆಡ್ರೂಮ್, ಮೇಲ್ಗಡೆ 3 ಬೆಡ್ರೂಮ್ಸ್, 2 ಕಿಡ್ನಾಪ್ ರೂಮ್ಸ್. ಹೊರಗಡೆ ಒಂದು ಟ್ರೀ ಹೌಸ್ ತರ, ಮತ್ತೆ ಇನ್ನೊಂದೇನೋ ಇದೆ. ನಮ್ಗೆ ಏನ್ ಇಷ್ಟ ಆಯ್ತು ಅಂದ್ರೆ, ಹೊರಗಡೆ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಮುಂದೆ ಫುಲ್ ಫಾರೆಸ್ಟ್ ಅಂತ ರೆಸಾರ್ಟ್ ಅಲ್ಲಿ ಇರೋ ತರ ಇದೆ, ಹಿಂದೆನೂ ಅಷ್ಟೇ. ಬ್ಯಾಕ್ ಯಾರ್ಡ್ ತುಂಬಾ ದೊಡ್ಡದಾಗಿದೆ, ಅದಿಷ್ಟ ಆಯ್ತು. ಅಂಡ್ ಓವರ್ ಆಲ್ ಮನೇನು ಚೆನ್ನಾಗಿದೆ. ಬಟ್ ಅದೇ ಅವ್ನ್ ಹೇಳ್ದಂಗೆ ಔಟ್ ಆಫ್ ಬಜೆಟ್ ಇದೆ. ರೊಕ್ಕ ಚೂರ್ ಕಮ್ಮಿ ಐತ್ರಿ, ಚೂರಲ್ಲಿ ಬಾಳ ಕಡಿಮೆ ಐತ್ರಿ. ಅಂದ್ರ ಮನಿ ಚಲೋ ಐತತ್ ನೋಡಕ್ ಬಂದಿದ್ವಿ. ನೋಡೋಣ, ನಮ್ಮ ಫ್ರೆಂಡ್ಸಿಗೆ ಹೇಳ್ತೀವಿ ಚಲೋ ಐತಿ ಅಂತ, ಅವರು ಬಂದಾಗ ನೋಡ್ತಾರ. ಖರೆ ತಗೊಳಂಗಿಲ್ಲ, ಯಾಕಂದ್ರ ರೊಕ್ಕ. ದಿಸ್ ವಾಸ್ ಅವರ್ ಹೋಮ್ ಟೂರ್. ದಿಸ್ ವಾಸ್ ದ ಹೋಮ್ ಟೂರ್. ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ ಕಾಮೆಂಟ್ಸ್ ಅಲ್ಲಿ. ಹಾಗೆ ಹೌಸ್ ಹಂಟಿಂಗ್ ಪಾರ್ಟ್ 2. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಇನ್ನ ಮತ್ತೆ ಮನೆ ಹುಡ್ಕೋಬೇಕು, ಮತ್ತೆ ಸಿಗೋಣ. ಬಾಯ್.